ಕಾಂಗ್ರೆಸ್ ಜಾತಿ ಸಮೀಕರಣಕ್ಕೆ ಕೌಂಟರ್ ಕೊಡಲು ಬಿಜೆಪಿ ಕೂಡ ಪ್ಲಾನ್ ಮಾಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಅಂಬರೀಷ್ ಕುಟುಂಬದ ವೈಭವ ಮರುಕಳಿಸತ್ತ. ಅಂಬರೀಷ್ ಪತ್ನಿ ಮಾಜಿ ಸಂಸದೆ ಸುಮಲತಾಗೆ ಬಂಪರ್ ಗಿಫ್ಟ್ ಸಿಗುತ್ತಾ? ಆ ಗಿಫ್ಟ್ ಬಿಜೆಪಿಗೂ ಕೂಡ ಆಗುತ್ತಾ? ಮಾಜಿ ಸಂಸದೆಗೆ ಎಂಎಲ್ಸಿ ಸ್ಥಾನದ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನ ಖಚಿತವಾಗುತ್ತಾ? ಹೀಗೊಂದು ಸುದ್ದಿ ಸದ್ಯಕ್ಕೆ ಸದ್ದು ಮಾಡ್ತಾ ಇದೆ. ಹೀಗಾಗಿ ಸುಮಲತಾ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ ಅಮಿತ್ ಶಾ. ಮೊನ್ನೆ ದೆಹಲಿಗೂ ಕೂಡ ಹೋಗಿ ಬಂದಿರುವಂತಹ ಸುಮಲತಾ ಅಂಬರೀಷ್ ರಿಯಲಿ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಇದನ್ನು ಯಾರು ಕೂಡ ಊಹೆ ಮಾಡಿರಲಿಲ್ಲ, ಪ್ರಚಲಿತದಲ್ಲಿ ಇರದೇ ಇರುವಂತಹ ಸುದ್ದಿ. ಹಾಗಾಗಿ ಈ ಸುದ್ದಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ರಿಯಲಿ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಆನ್ ಅಶ್ವವೇಗ ನ್ಯೂಸ್. ಕಾಂಗ್ರೆಸ್ ಜಾತಿ ಸಮೀಕರಣಕ್ಕೆ ಛಾತಿ ಇರುವಂತಹ ವ್ಯಕ್ತಿತ್ವವನ್ನ ಈಗ ಎದುರಾಳಿಯನ್ನಾಗಿ ನೋಡಬೇಕಾಗತ್ತೆ. ಹಾಗಾಗಿ ಈಗ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗ ಸಮುದಾಯದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ದೊಡ್ಡ ಹಿಡಿತ ಇಲ್ಲ. ಆದರೆ HD ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, JDS ಪಕ್ಷ ಅಂತ ಬಂದಾಗ ಅಲ್ಲಿ ಒಕ್ಕಲಿಗ ಸಮುದಾಯದ ತನ್ನದೇ ಆದಂಥ ಪ್ರಾಬಲ್ಯ ಇದೆ. ಹೀಗಾಗಿ JDSನ ಅವಲಂಬನೆ ಮಾಡಿರೋದು ಯಾರು? ಭಾರತೀಯ ಜನತಾ ಪಕ್ಷ. ಈಗ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿರೋರು ಯಾರು? ಮೊದಲು ಪಕ್ಷೇತರ ಅಭ್ಯರ್ಥಿಯಾಗಿ ಸೇರ್ಪಡೆಗೊಂಡಂಥ ಯಾರು? ಸುಮಲತಾ ಅಂಬರೀಷ್. ತದನಂತರದ ಬೆಳವಣಿಗೆಗಳಲ್ಲಿ ಆ ಸ್ಥಾನವನ್ನು ಬೇರೆಯವರಿಗೆ ಕೊಡಬೇಕಾಯಿತು. ಅವರು ಕೂಡ ಆಕಾಂಕ್ಷಿಯಾಗಿದ್ದರು ಮಂಡ್ಯದಲ್ಲಿ. ಆದರೆ ರಾಜಕೀಯ ಲೆಕ್ಕಾಚಾರಗಳನ್ನೆಲ್ಲವನ್ನು ಕೂಡ ಗಮನಿಸಿ ಅಳೆದು ತೂಗಿ ಪರ್ಮಿಟೇಷನ್, ಕಾಂಬಿನೇಷನ್, ಪಾಸಿಬಿಲಿಟೀಸ್ ಎಲ್ಲವನ್ನೂ ಲೆಕ್ಕ ಹಾಕಿ ಒಂದು ತೂಗಿದಾಗ ಸದ್ಯಕ್ಕೆ ಸುಮಲತಾ ಅಂಬರೀಷ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ರಿಯಲಿ ಇಟ್ ಮೈಟ್ ನಾಟ್ ಬಿ ಸರ್ಪ್ರೈಸಿಂಗ್, ಆದರೆ ಸದ್ಯಕ್ಕೆ ಇದು ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ BJP ಪಟ್ಟದ ರೇಸಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗಾಗಲೇ ವಿಜಯೇಂದ್ರ ಅವರು ಕೂಡ ಈ ಅವಧಿ ಪೂರ್ಣ ಅವರೇ ರಾಜ್ಯಾಧ್ಯಕ್ಷರಾಗಿರ್ತಾರೆ, ಇರಬೇಕು ಅನ್ನುವ ಅಭಿಲಾಷೆ, ಅಭಿಮಾನ, ಬೆಂಬಲ ಅವರ ಕಡೆಯವರಿಗೆ ಅಲ್ವೇ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಆಸಕ್ತಿಕರ ವಿಚಾರ ರಾಜಕೀಯ ಬೆಳವಣಿಗೆಗಳು ಅಂತ ಬಂದಾಗ ಸುಮಲತಾ ವೆರಿ ಇಂಟೆಲಿಜೆಂಟ್ ಲೇಡಿ. ಅದರಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಎಷ್ಟು ಸಾವಧಾನವಾಗಿ ಸೂಕ್ಷ್ಮವಾಗಿ ಮಾತಾಡಿಕೊಂಡು ನಾಜೂಕಾಗಿ ಎಲ್ಲವನ್ನು ಬಗೆಹರಿಸಬಲ್ಲ ಛಾತಿ ಅವರಿಗೆ ಇದ್ದದ್ದೇ ಆದಲ್ಲಿ ರಿಯಲಿ ಇಟ್ ಈಸ್ ವಂಡರ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಭಾರತೀಯ ಜನತಾ ಪಕ್ಷ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಏನು ಎತ್ತ, ಇದರ ಇನ್ಸೈಡ್ ಸ್ಟೋರಿ ಏನು, ವಾಟ್ ಈಸ್ ದ ಇನ್ಸೈಟ್ ಅನ್ನೋದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಇನ್ಪುಟ್ನ ಪವನ್. ಎಸ್ ಪವನ್, ನಂಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಇಟ್ ಮೈಟ್ ನಾಟ್ ಬಿ ಸರ್ಪ್ರೈಸಿಂಗ್ ಫಾರ್ ಯು, ಐ ಡೋಂಟ್ ಆಸ್ಕ್ ಯು. ಆದರೆ ಸುಮಲತಾ ಅಂಬರೀಷ್ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ನ ಒಂದು ಆಯ್ಕೆ ಆದರೆ ಈ ಹೆಸರನ್ನು ತಡೆಯಲು ಅಥವಾ ಆ ಹೆಸರು ಮುನ್ನೆಲೆಗೆ ಬರದೇ ಇರಲು ಯಾವ ರೀತಿ ತಂತ್ರಗಳನ್ನು ಹೆಣಿಬೋದು ಮತ್ತು ಈ ರೇಸ್ನಲ್ಲಿ ಇರುವಂಥವ್ರು ಸುಮ್ಮನೆ ಇರ್ತಾರಾ? ಇದು ಎಷ್ಟು ಸುಲಭ ಸಾಧ್ಯವಾದಂಥ ಆಯ್ಕೆ ಆಗಬಹುದು ಒಂದು ವೇಳೆ ಇವರ ಹೆಸರೇ ಮುನ್ನೆಲೆಗೆ ಬರೋದು ಆದರೆ? ಎಸ್, ಪ್ಲೀಸ್ ಗೋ ಹೆಡ್. ರಾಘವ್, ಏನು ಕಳೆದ 1.5 ವರ್ಷದಿಂದ ಕರ್ನಾಟಕದ BJP ಪ್ರೆಸಿಡೆಂಟ್ ಅಂದರೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋದು BJP ಹೈಕಮಾಂಡ್ನ ನಿರ್ಧಾರ. ಹಾಗಾಗಿ ಸೂಕ್ತ ವ್ಯಕ್ತಿಯನ್ನು ನೋಡ್ತಾ ಇದ್ದಾರೆ. ಸೂಕ್ತ ವ್ಯಕ್ತಿ ಅಂದರೆ ವಿಜಯೇಂದ್ರ ಅವರು ಸೂಕ್ತ ವ್ಯಕ್ತಿಯೇ. ಆದರೆ ಅದಲ್ಲದೆ ತಂದೆ ಇನ್ಫ್ಲೂಯೆನ್ಸ್ ಅಲ್ಲದೆ ಮತ್ತು ಅವರ ಕಳೆದ 2 ವರ್ಷಗಳಿಂದ ಏನು ಮಾಡಿರೋಂಥ ಪಕ್ಷ ಸೇವೆಯನ್ನು ಇದನ್ನು ಬದಿಗಿಟ್ಟು ಮತ್ತು ಕರ್ನಾಟಕದಲ್ಲಿ ಒಂದು ಏನು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಒಂದು ಡಿಸ್ಕಸ್ ನಡೀತಾ ಇತ್ತಲ್ಲ ಕಳೆದ 2023ರಿಂದ. ಹಾಗಾಗಿ ಅದರ ಒಂದು ಬದಲಾವಣೆಯನ್ನು ಕಾಯ್ತಾ ಇತ್ತು BJP. ಯಾರು ಎದುರಾಳಿಗಳಾಗ್ತಾರೆ? ಇಷ್ಟು ದಿನ ಕಳೆದ ಒಂದು 20 ವರ್ಷದಿಂದ ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡರ ರಾಜಕಾರಣ ಕರ್ನಾಟಕಕ್ಕೆ ಸೀಮಿತ ಆಗಿತ್ತು. ಈಗ ರಾಜಕಾರಣದ ದಿಕ್ಕು ಈ ಕಳೆದ 3 ವರ್ಷಗಳಿಂದ ಬದಲಾಗಿದೆ. ಯಾರು DK ಶಿವಕುಮಾರ್ ಆಗಿರ್ಬೋದು, ಈಗ ವಿಜಯೇಂದ್ರ ಆಗಿರ್ಬೋದು, ಈ ವ್ಯಕ್ತಿಗಳು ಬಂದಿರೋ ಕಾರಣವಾಗಿ ಇವರನ್ನು ಎದುರಿಸಬಲ್ಲ ಅಂಥವ್ರು ಯಾರು ಅನ್ನೋದು, ಅಂದರೆ DK ಶಿವಕುಮಾರ್ನ ಎದುರಿಸಬಲ್ಲ ಅಂಥವ್ರು ಯಾರು ಅನ್ನೋದು BJP ಅವರಿಗೆ ಒಂದು ಟಾಸ್ಕ್ ಆಗಿತ್ತು. ಯಾರನ್ನು ಮಾಡೋದು ಉತ್ತಮ ಅನ್ನೋದು ಅವರಲ್ಲಿತ್ತು. ವಿ ಸೋಮಣ್ಣ ಅವ್ರನ್ನ ತರಬೇಕು ಅಥವಾ ಶೋಭಾ ಕರಂದ್ಲಾಜೆ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ತರಬೇಕು ಅನ್ನೋದು ಏನು ಚರ್ಚೆ ನಡೀತಾ ಇದ್ರ ಬೆನ್ನಲ್ಲಿ ಒಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇಮೇಜ್ ಇರೋವಂಥ ಒಬ್ಬರು ವ್ಯಕ್ತಿ ಬೀದರಿಂದ ಚಾಮರಾಜನಗರದವರೆಗೂ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುವಂಥವ್ರು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ಸುಮಲತಾ ಅವರಿಗೆ ಫಸ್ಟ್ ಚಾಯ್ಸ್ ಆಗ್ತಾರೆ. ಯಾರು? ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರಿಗೆ. ಹೀಗಾಗಿ ಅವರು ಏನು ರಾಜ್ಯ BJP ಅವರೇ ಸಹಜವಾಗಿ
ವರದಿಯನ್ನು ಕೊಡ್ಬೋದು ಅನ್ನೋದು ನಿರೀಕ್ಷೆಯಲ್ಲಿದ್ದರು. ಆದರೆ ರಾಜ್ಯ BJPಯವರು ಕೊಟ್ಟಿದ್ದು ಬೇರೆ ಬೇರೆ ವರದಿಗಳನ್ನು ಕೊಟ್ಟ ಕಾರಣವಾಗಿ, ಅಂದರೆ ವಿಜಯೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡೋ ವಿಚಾರವಾಗಿ ಅಥವಾ ಬದಲಾದರೆ ಸೋಮಣ್ಣ ಅವರು, ಅರವಿಂದ್ ಬೆಲ್ಲದ್, ವಿ ಸುನೀಲ್ ಕುಮಾರ್ ಇಂಥವ್ರನ್ನ ಮಾಡಬೇಕು ಅನ್ನೋದಷ್ಟೇ ವರದಿಯಾಗಿತ್ತು. ಹೀಗಾಗಿ ಪರ್ಸ್ನಲ್ ಆಗಿ ಅಂದರೆ ಕಳೆದ ತಿಂಗಳು ಏನೋ ವರದಿಯನ್ನು ಪಡೆದಂಥ ಹೈಕಮಾಂಡ್ನವರು ಇವರನ್ನು ಹೊರತಾಗಿ ಕೂಡ ಬೇರೆ ಹೆಸರು ಬೇಕು ಅಂತಂದೇಳಿ ಸುಮಲತಾ ಅವರ ಪ್ರೊಫೈಲ್ನ ತಗೊಂಡು ಚೆಕ್ ಮಾಡಿಸಿದ್ದಾರೆ ಅನ್ನೋದು ಈಗ BJP ಮೂಲಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಮೊದಲನೇದಾಗಿ ಅವರಿಗೆ ರಾಜ್ಯಸಭಾ ಮತ್ತು MLC ಎಲೆಕ್ಷನ್ ಚುನಾವಣೆ ಇದೆ. ಇದರಲ್ಲಿ ಒಂದರಲ್ಲಿ ಯಾವುದು ರಾಜ್ಯಸಭೆ ಇಲ್ಲ ತಪ್ಪಿದ್ರೆ MLCಯಲ್ಲಿ ಸುಮಲತಾ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ 2024 ಲೋಕಸಭಾ ಚುನಾವಣೆಯಲ್ಲಿ ಅವರು ಕುಮಾರಸ್ವಾಮಿಗೋಸ್ಕರನ ಕ್ಷೇತ್ರ ತ್ಯಾಗ ಮಾಡಿದರು. ಅವರನ್ನು ಮೊದಲು ಸಕ್ರಿಯ ರಾಜಕಾರಣಕ್ಕೆ ತರಬೇಕು, ಅಂದರೆ ಎಲೆಕ್ಟ್ರೋ ಬೋಲ್ಡಿಗೆ ತರಬೇಕು. ಅದಾದ ನಂತರ ಅವರಿಗೆ ಒಂದು ಜವಾಬ್ದಾರಿ ಹುದ್ದೆಯನ್ನು ಕೊಟ್ಟು ಏನು DK ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದವರಾಗಿದ್ದು ಒಕ್ಕಲಿಗ ಸಮುದಾಯದವರಾಗಿರೋ ಕಾರಣವಾಗಿ ಅವರನ್ನು ಹಿಮ್ಮೆಟ್ಟಿಸ್ಬೇಕಂದ್ರೆ ಒಂದು ಇಡೀ ರಾಜ್ಯಾದ್ಯಂತ ಒಂದು ವರ್ಚಸ್ಸಿರೋವಂಥವ್ರು ಬೇಕಾಗುತ್ತೆ. ಹೀಗಾಗಿ ಅಂಬರೀಷ್ ಹೆಸರು ಬೀದರಿಂದ ಚಾಮರಾಜನಗರದವರೆಗೂ ಗೊತ್ತಿರೋ ಕಾರಣವಾಗಿ ಅಂಬರೀಷ್ ಕುಟುಂಬದವರಿಂದ ಸುಮಲತಾ ಅವ್ರನ್ನ ತಗೊಬರಬೇಕು ಅನ್ನೋದು BJP ಕಾನ್ಸೆಪ್ಟು. ಹಾಗಾಗಿಯೇ ಸುಮಲತಾ ಅವ್ರನ್ನ ನೀವು MLC ಅಥವಾ ರಾಜ್ಯಸಭೆಗೆ ಸಿದ್ಧರಾಗಿ ಮತ್ತು ಮುಂದೆ ನಾವು ಪಕ್ಷ ಏನು ಅಧಿಕಾರ ಕೊಟ್ಟರು ನೀವು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಅನ್ನೋದು ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರು ಬೆಂಗಳೂರಿಗೆ ಬಂದಾಗ ಪರ್ಸ್ನಲ್ ಆಗಿ ಇವ್ರನ್ನ ಸುಮಲತಾ ಅವ್ರನ್ನ ಏನು BJP ಕಚೇರಿಗೆ ಕರೆಸಿ ಮಾತುಕತೆ ಮಾಡ್ತಾರೆ. ನಿಮಗೇನಾದರೂ ಇದೆಯಾ ಏನು ಎತ್ತ ಅಂಥದ್ದು ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಹೀಗಾಗಿ ಅವರ ಮಾತು ಚಾತುರ್ಯತೆ ಅದನ್ನೆಲ್ಲ ಕಂಡು ನಬಿ ಅವರು ಸಹ ಅಮಿತ್ ಶಾ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಸುಮಲತಾ ಅವ್ರನ್ನ ಆಯ್ಕೆ ಮಾಡಬಹುದು ಅನ್ನೋದ್ರ ಮಟ್ಟಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರಂತೆ ರಾಘವ್. ಓಕೆ, ಗಾಟ್ ಇಟ್. ಒಟ್ಟಿನಲ್ಲಿ ಒಂದು ಕ್ವೀನ್ ಇಮೇಜ್ ಅಂತ ಹೇಳಬಹುದು ಸದ್ಯಕ್ಕೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ, ಈ ಮುಂಚೆ ಈಗ ರೇಸ್ನಲ್ಲಿರೋರಿಗೆ ಇವರು ಸಹಕಾರ ಕೊಡ್ತಾರೆ ಅಂತ ಅನ್ಸುತ್ತಾ, ಅಥವಾ ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಪವನ್? ರಾಘವ್, BJP ಹೈಕಮಾಂಡ್ ಇವತ್ತು ಉಚ್ಛ್ರಾಯ ಸ್ಥಿತಿಯಲ್ಲಿದೆ. ಅವರು ಏನೇ ಡಿಸಿಷನ್ ತಗೊಂಡ್ರು ಬೇರೆಯವರು ಒಪ್ಕೊಳ್ಳೇಬೇಕು. ಅಂದರೆ ಮೊದಲ ಬಾರಿ ಶಾಸಕರಾದವ್ರನ್ನ CM ಮಾಡ್ತಾರೆ. ನಿತಿನ್ ನಬಿ ಅವರು 45 ವರ್ಷದ ನಿತಿನ್ ನಬಿ BJPಯ ರಾಷ್ಟ್ರೀಯ ಅಧ್ಯಕ್ಷರು. ಅಂದರೆ ಅಮಿತ್ ಶಾ ಮತ್ತು ಮೋದಿ ಜೋಡಿ ಏನೇ ಮಾಡಿದ್ರು ಅದು ಪಕ್ಷದ ಒಳಿತಿಗಾಗಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಈಗ ವಿಜೇಂದ್ರ ಅವರಿಗೆ ಮುಂದಿರುವಂಥ ಸವಾಲುಗಳೇನು ಅಥವಾ ಅವರ ಸ್ಟೇಟಸ್ ಏನಾಗಬಹುದು ಅನ್ನೋದ್ರ ಲೆಕ್ಕಾಚಾರ ಹೇಳ್ಬೋದಾ ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ ಪವನ್? ಶಾರ್ಟ್ ಆಫ್ ಟೈಮ್. ರಾಘವ್, ಏನು ಗೊತ್ತಾ, ಈಗ ರಾಜ್ಯದಲ್ಲಿ ಜಾತಿ ಸಮೀಕರಣ ಇಷ್ಟು ದಿನ ಏನಾಗಿತ್ತು, ಒಕ್ಕಲಿಗ ಕೇಂದ್ರೀಕರಣವಾಗಿ JDS ಮುನ್ನಡೀತಿತ್ತು, ಲಿಂಗಾಯತ ಕೇಂದ್ರೀಕರಣವಾಗಿ BJP ನಡೀತಿತ್ತು, ಅಹಿಂದ ಕೇಂದ್ರೀಕರಣವಾಗಿ ಕಾಂಗ್ರೆಸ್ ನಡೀತಿತ್ತು. ಆದರೆ ಈಗ ರಾಜ್ಯ ರಾಜಕಾರಣ ಬದಲಾಗಿದೆ. ಹೇಗಾಗಿದೆ, ಕಾಂಗ್ರೆಸ್ಸಲ್ಲಿ ಈಗ ಕಾಂಗ್ರೆಸ್ ನಾಯಕನಾಗಿ DK ಶಿವಕುಮಾರ್ ಬಂದಿದೆ. ಒಕ್ಕಲಿಗ ರಾಜಕಾರಣ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗಿದೆ. BJPಯಲ್ಲಿ ಅದಕ್ಕೆ ಪರ್ಯಾಯವಾಗಿ ನೋಡಲೇಬೇಕಾಗತ್ತೆ. JDSನಲ್ಲಿ ಸಹಜವಾಗಿ ಯಾರು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇದ್ರೂ ಕೂಡ ಅವರು ಕಳೆದ 2023 ಚುನಾವಣೆಯಲ್ಲಿ ತಮ್ಮ ವೋಟ್ ಬ್ಯಾಂಕನ್ನು ಕಳ್ಕೊಂಡಿದ್ದಾರೆ. 5% ಮೈನಸ್ ಆಗಿದೆ. ಮತ್ತು ಈಗ 2024 ಲೋಕಸಭಾ ಚುನಾವಣೆಯಲ್ಲೂ ಸಹ BJP ನನ್ನ ಜೊತೆಯಲ್ಲಿಲ್ಲದಿದ್ದರೆ ಪರ್ಫಾರ್ಮೆನ್ಸ್ ಇನ್ನೂ ಡೌನ್ ಆಗೋದು. ಹಾಗಾಗಿ ಈಗ ರಾಜ್ಯ ರಾಜಕಾರಣದ ಸಮೀಕರಣ ಬದಲಾಗುತ್ತೆ. ಅಂದರೆ ಕಾಂಗ್ರೆಸ್ನಲ್ಲಿ ಇರುವ ಜಾತಿ ಸಮೀಕರಣವನ್ನು ಹಿಮ್ಮೆಟ್ಟಿಸಬೇಕು ಅಂದರೆ ಕಾಂಗ್ರೆಸ್ನಲ್ಲಿ ಈಗೇನು ಮಾಡಿದ್ದಾರೆ, DK ಶಿವಕುಮಾರ್ ಪ್ರಬಲ ಸಮುದಾಯದ ನಾಯಕನನ್ನು CM ಮಾಡಿದ್ದಾರೆ, ಅಹಿಂದ ನಾಯಕನನ್ನು ತಗೊಬಂದು KPCC ಅಧ್ಯಕ್ಷನ್ ಮಾಡಿದ್ದಾರೆ. ಈ ಸಮೀಕರಣಕ್ಕೆ ಕೌಂಟ್ರ್ ಮಾಡೋದು ಹೇಗೆ? ಅದೇ ಖಾತೆ ಅಂದರೆ ಪ್ರಬಲ ಸಮುದಾಯದ DK ಶಿವಕುಮಾರ್ನ ಕೌಂಟ್ರ್ ಮಾಡೋಕ್ಕೆ ಅದೇ ಸಮುದಾಯದವ್ರನ್ನ ತರಬೇಕು. ಅದಕ್ಕೆ ನಿಚ್ಚಳ ಉದಾಹರಣೆ ಅಂದರೆ 2023ರಲ್ಲಿ 5% JDSಯಿಂದ ವೋಟ್ ಶಿಫ್ಟ್ ಆಗಿರೋದು. ಮತ್ತು ಹಳೆ ಮೈಸೂರು ಭಾಗದಲ್ಲಿ 96 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಗೆದ್ದಿರೋದು 60, ಬರೋಬ್ಬರಿ 60 ಸ್ಥಾನಗಳನ್ನು ಗೆದ್ದಿದೆ. ಅದರಲ್ಲಿ BJP ಮತ್ತು JDSದವ್ರು ಗೆದ್ದಿರೋದು ಬರೀ 40 ಸ್ಥಾನಗಳು. ಎಸ್ ಗಾಟ್ ಇಟ್. ಅದು ಮುಂದಿನ ಹಂತದಲ್ಲಿ ಆ ಲೆಕ್ಕಾಚಾರ ಬಹಳ ಪ್ರಸ್ತುತ ಅಂತ ಅನ್ಸುತ್ತೆ. ಥ್ಯಾಂಕ್ಸ್, ನೈಸ್ ಅನಾಲಿಸಿಸ್ ಪವನ್. ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.